ಅಧಿಕಾರ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಮಾನ ಮರ್ಯಾದೆ ಇಟ್ಕೊಳ್ಳಿ, ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳೋದಲ್ಲ, ಕೊಡಿ ಅಂತ ಕೊಪ್ಪಳದಲ್ಲಿ ಸಿಎಂ ಕುಮಾರಸ್ವಾಮಿಗೆ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ಮಾಡಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತಾರೆ, ಆದರೆ ಕೊಡಲ್ಲ ಅಂತ ಗೊತ್ತು. ಅವರು ಕುತ್ತಿಗೆ ಹಿಡಿದು ದಬ್ಬಿದ್ರು ಕೂಡ ಇವರು ರಾಜೀನಾಮೆ ಕೊಡಲ್ಲ. ಅವರು ಕುತ್ತಿಗೆ ದಬ್ಬಿದ್ರು ಕೂಡ ಇವರು ಹೊರಗಡೆ ಹೋಗಲ್ಲ. ಮಾನ ಮರ್ಯಾದೆ ಇದ್ರೆ ಮೊದಲೇ ರಾಜೀನಾಮೆ ಕೊಡಬೇಕಾಗಿತ್ತು. ರಾಜೀನಾಮೆ ಕೊಟ್ಟು ಬನ್ನಿ, ಈಗಲೇ ಚುನಾವಣೆಗೆ ಹೋಗೋಣ ಅಂತ ಕೊಪ್ಪಳದಲ್ಲಿ ಸಿಎಂ ಕುಮಾರಸ್ವಾಮಿಗೆ ಕೆಎಸ್ ಈಶ್ವರಪ್ಪ ಸವಾಲು ಹಾಕಿದ್ದಾರೆ. ಈಶ್ವರಪ್ಪ ಕೆಂಡ ಕಾರಿರುವಂಥದ್ದು ಕುಮಾರಸ್ವಾಮಿ ಮೇಲೆ. ಬರೀ ಸುಳ್ಳು ಹೇಳ್ತಾರೆ, ರಾಜೀನಾಮೆ ಕೊಡೋದಿಲ್ಲ ಏನಿಲ್ಲ, ಇವರು ಕತ್ತಿಡಿದು ಅವರೇ ದಬ್ಬಿದ್ರೆ ಇವರೇನು ಹೊರಗಡೆ ಬರಲ್ಲ, ಸುಮ್ಮನೆ ಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ ಅನ್ನುವಂಥ ಮಾತನ್ನ ಹೇಳೋ ಮೂಲಕ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಬನ್ನಿ, ಹಾಗಾದ್ರೆ ಚುನಾವಣೆಗೆ ಹೋಗೋಣ ಅನ್ನುವಂಥ ಮಾತನ್ನ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಕುಮಾರಸ್ವಾಮಿ ಹೇಳ್ತಾರೆ, ನನ್ನನ್ನು ಕಾಂಗ್ರೆಸ್ನವರು ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ರೂಪದಲ್ಲಿ ನೋಡ್ತಾ ಇದ್ದಾರೆ. ಮಾನ ಮರ್ಯಾದೆ ಇದ್ದಿದ್ರೆ ಸಿದ್ದರಾಮಯ್ಯ ಮಾನ್ಯ ಕುಮಾರಸ್ವಾಮಿ ಅವರು ಅವತ್ತೇ ರಾಜೀನಾಮೆ ಕೊಡಬೇಕಾಯ್ತು, ಈ ಮಾತು ಹೇಳಬಾರ್ದಿತ್ತು. ಇವತ್ತು ಮತ್ತೆ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿಯವರಾಗಲಿ ಸಿದ್ದರಾಮಯ್ಯನವರಾಗಲಿ ಕುತ್ತಿಗೆ ಹಿಡಿದು ತಳ್ಳಿದ್ರು ಕೂಡ ಅವರು ಮುಖ್ಯಮಂತ್ರಿ ಸ್ಥಾನ ಬಿಡಲ್ಲ. ಕುಮಾರಸ್ವಾಮಿಗೆ ಹೆಂಗೋ ಒಂದು ರೀತಿ ಲಾಟ್ರಿ ಹೊಡೆದಂಗೆ ಮುಖ್ಯಮಂತ್ರಿ ಆಗಿಬಿಟ್ರು. ಕಾಂಗ್ರೆಸ್ನವ್ರಿಗೆ ಗತಿನೇ ಇಲ್ಲ, ಕುಮಾರಸ್ವಾಮಿನ ಮುಖ್ಯಮಂತ್ರಿಯಾಗಿ ಇಟ್ಕೊಳ್ಳೇಬೇಕು. ಯಾಕೆ ಇವ್ರಿಗೂ ಗತಿ ಇಲ್ಲ, ಅವ್ರಿಗೂ ಗತಿ ಇಲ್ಲ. ಯಾಕೆಂದರೆ ಅವ್ರು ಬಿಟ್ಟರೆ ಬಿ ಜೆ ಪಿ ಬರುತ್ತೆ, ಇವ್ರು ಬಿಟ್ಟರೆ ಬಿ ಜೆ ಪಿ ಬರುತ್ತೆ. ಬಿ ಜೆ ಪಿ ಬರೋದಕ್ಕೆ ಇಬ್ಬರಿಗೂ ಇಷ್ಟ ಇಲ್ಲ. ಹಂಗಂದ ತಕ್ಷಣ ಕುಮಾರಸ್ವಾಮಿ ಮುಂದುವರ್ಸೋದಕ್ಕೂ ಕಾಂಗ್ರೆಸ್ನವ್ರಿಗೆ ಇಷ್ಟ ಇಲ್ಲ. ಇದು ಕುಮಾರಸ್ವಾಮಿಗೂ ಗೊತ್ತು, ನನ್ನನ್ನು ಅಪಮಾನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಕುಮಾರಸ್ವಾಮಿ ಇವತ್ತು ಎರಡರಲ್ಲಿ ಒಂದಾರಿಸ್ಕೋಬೇಕು. ಇಲ್ಲ ಹಿಂಗೆ ಹೇಳಬಾರ್ದು, ನನಗೆ ಸೆಕೆಂಡ್ ಗ್ರೇಡ್ ಸಿಟಿಸನ್ ರೂಪದಲ್ಲಿ ಕಾಣ್ತಾ ಇದ್ದಾರೆ ಅಂತ ಹೇಳಿಕೊಂಡು ಮುಖ್ಯಮಂತ್ರಿಯಾಗಿ ಒಂದು ಅಧಿಕಾರದ ಕುರ್ಚಿ ಮೇಲೇ ಕೂರದೆ ನನ್ನ ಒಂದು ಕೊನೆಯ ದಿನದ ಆಸೆ ಅನ್ನೋ ರೂಪದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲ ಅಧಿಕಾರ ಇಟ್ಕೊಳ್ಳಿ, ಇಲ್ಲ ಮಾನ ಮರ್ಯಾದೆ ಇಟ್ಕೊಳ್ಳಿ. ನಿಜಕ್ಕೂ ಕುಮಾರಸ್ವಾಮಿಯವರೇ, ನಿಮಗೆ ಮಾನ ಮರ್ಯಾದೆ ಇದ್ದರೆ ಬರೀ ಬಾಯಲ್ಲಿ ಹೇಳಿಕೊಡ್ದು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಸಾಧ್ಯವಾ ಹೋಗೋಣ ಚುನಾವಣೆ, ಹೊರಗಡೆಗೆ ಅಸೆಂಬ್ಲಿ ಚುನಾವಣೆಗೆ ಬೇಕಾದ್ರೆ ಹೋಗೋಣ. ಅದು ಬಿಟ್ಟು ಅವ್ರ ಮರ್ಜಿನಲ್ಲಿ ಯಾಕೆ ಸಾಯ್ತೀರಾ? ನೀವೇ ಹೇಳ್ತಿದ್ದೀರಲ್ಲ, ದಿನ ಕಣ್ಣೀರು ಹಾಕ್ತೀರಾ. ಒಂದ್ಸರಿ ಈ ರೀತಿ ನಂಗೆ ಅಪಮಾನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ, ಈ ರೀತಿ ಇನ್ನೊಂದ್ಸರಿ ಹೇಳ್ತೀರಿ ನನಗೆ ಎರಡನೇ ದರ್ಜೆ ನಾಗರಿಕರಂಗೆ ಕಾಣ್ತಿದ್ದೀರಿ ಅಂತ ಬಹಿರಂಗವಾಗಿ ನೀವು ಹೇಳ್ಕೊಂಡು ಒಂದು ಕಡೆ ಹೇಳ್ತೀರಾ, ಮುಖ್ಯಮಂತ್ರಿ ಸ್ಥಾನನೂ ಮುಂದುವರಿಸ್ತೀರಾ. ಇವತ್ತೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಮಗೆ ಸಿದ್ದರಾಮಯ್ಯ ಅನ್ನೋ ಕಾಂಗ್ರೆಸ್ನವ್ರು ಹೇಳ್ತಾ ಇರೋಂಥ ಸಂದರ್ಭದಲ್ಲಿ ನೀವು ಹೇಳ್ತೀರಿ ನಾನು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ. ಕೊಡಬೇಕಾಗತ್ತೆ ಅಂತ ಹೇಳೋದಲ್ಲ, ರಾಜೀನಾಮೆ ಕೊಟ್ಟರೆ ನಿಮಗೆ ಮರ್ಯಾದೆ ಇದೆ ಅಂತ. ಉಳಿದ್ರೆ ನಿಮ್ಮ ಹಣೆ ಬರ, ನಾನೇನು ಹೇಳಕ್ಕೆ ಬರಲ್ಲ.